ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ಸ್ ವಿತ್ ಅಂಕಲ್ ಈ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ ಹಾಗೆ ಒಂದು ಕನ್ನಡದ ಪುಸ್ತಕ ಮತ್ತೆ ಕನ್ನಡದ ಬಾವುಟವನ್ನು ಕೊಡ್ತೀನಿ ಎಲ್ರಿಗೂ ಅಂತ ಹೇಳಿದ್ದೆ. ಸೊ ನಾನು ಇವರನ್ನ ನಿಮ್ಮ ಮುಂದೆ ತಗೊಂಡು ಬರ್ಬೇಕಾದ್ರೆ ಅನಿಸ್ತು ನನಗೆ ಈ ವ್ಯಕ್ತಿತ್ವಗಳ ಕುರಿತು ಒಂದು ಪುಸ್ತಕನೇ ಬರಿಬೋದು. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಸೊ ಹಾಗಾಗಿ ಇವ್ರಿಗೆ ನಾನು ಯಾವ ಪುಸ್ತಕ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಅನಿಸ್ತು ಇವ್ರಿಗೆ ಯಾವುದು ಪುಸ್ತಕ ಬೇಡ, ಅವರೇ ಒಂದು ಪುಸ್ತಕ ಆಗಿದ್ದಾರೆ ಇವಾಗ. ಸೊ ಅವ್ರಿಗೋಸ್ಕರ ನಮ್ಮ ಕನ್ನಡದ ಬಾವುಟ, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಕನ್ನಡದ ಬಾವುಟವನ್ನು ಕೊಡೋಣ. ಅವ್ರು ಯಾರು, ಅವ್ರು ಏನು ಮಾಡಿದ್ದಾರೆ, ಅವರ ಸಾಹಸದ ಕಥೆಗಳನ್ನು ಕೇಳ್ತಾ ಹೋಗೋಣ. ಸೊ ಮೊದಲಿಗೆ ನಮ್ಮ ಚಾನಲ್ನ ವಾಡಿಕೆಯಂತೆ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡದ ಬಾವುಟವನ್ನು ಅವರಿಗೆ ಮೊದಲು ನೀಡಿಬಿಡೋಣ. ಸರ್, ನಿಮಗೆ ನಮ್ಮ ಕಡೆಯಿಂದ ನಮ್ಮೆಲ್ಲರ ಕನ್ನಡದ ಬಾವುಟ. ಎಸ್, ನಿಮ್ಮ ಮುಂದಿನ ಪ್ರಯಾಣದಲ್ಲಿ ನಮ್ಮ ಕನ್ನಡದ ಬಾವುಟ ನಿಮ್ಮ ಜೊತೆ ಇರಲಿ. ನಿಜವಾಗ್ಲು, ಖಂಡಿತವಾಗ್ಲು. ಇದು ನಿಮಗೆ. ಎಸ್, ಕಣ್ಣು ಗೊತ್ತು, ಕನ್ನಡದ ಬಾವುಟ, ಕನ್ನಡ ತಾಯಿ. ಎಸ್ ವೀಕ್ಷಕರೇ, ನಾನು ನಿಮ್ಗೆ ಹೇಳಿದೆ, ನಾವೆಲ್ಲರೂ ಕಥೆಗಳನ್ನ ಕೇಳಿದೀವಿ. ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನು ಒಂದು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ದೇಶವ್ಯಾಪಿ ಎಲ್ಲ ಓಡಾಡಿ ಅನೇಕ ತೀರ್ಥಕ್ಷೇತ್ರಗಳನ್ನೆಲ್ಲ ಓಡಾಡ್ದ, ಅವ್ರಿಗೆಲ್ಲ ದರ್ಶನ ಮಾಡಿಸ್ದ ಅಂತ. ಸೊ ನಾವು ಬರೀ ಕಥೆಗಳೆಲ್ಲ ಕೇಳಿದ್ರೆ ಸಾಕ, ಅದನ್ನ ನಾವು ಅನುಸರಿಸ್ಬೇಕಲ್ವಾ? ಎಷ್ಟು ಜನ ಅನುಸರಿಸ್ತಾ ಇದ್ದೇವೆ? ಯಾರೂ ಇಲ್ಲ. ಸೊ ಇಂತಹ ಕಲಿಯುಗದಲ್ಲೂ ಕೂಡ ತಮ್ಮ ತಾಯಿಯನ್ನ, ತಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಒಂದು ಚೇತಕ್ ವಾಹನದ ಮೇಲೆ, ಚೇತಕ್ ಗಾಡಿ ಮೇಲೆ ಭಾರತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ತಮ್ಮ ತಾಯಿಯನ್ನ ಅದೇ ಚೇತಕ್ ವಾಹನದ ಮೇಲೆ ಕೂರಿಸ್ಕೊಂಡು ಬರೀ ಭಾರತದ ಪರ್ಯಟನೆ ಮಾತ್ರ ಅಲ್ಲ, ಭಾರತದ ಅನೇಕ ಗಡಿ ಭಾಗಗಳಾಗಿರ್ತಕ್ಕಂಥ ಚೀನಾ, ನೇಪಾಳ್ ಅನೇಕ ದೇಶಗಳನ್ನು ಸಹ ಸುತ್ತಿದ್ದಾರೆ. ಸೊ ಬನ್ನಿ, ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೆ, ಎಷ್ಟೋ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಯಾರು ಅಂದರೆ ಮೋಟೋ ವ್ಲಾಗರ್ಸ್ದು ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಇವ್ರು ಯಾವ ಮೋಟೋ ವ್ಲಾಗರ್ಗಿಂತನೂ ಕಮ್ಮಿ ಇಲ್ಲ. ಬಟ್ ಅವ್ರ ಥರ ಇವರು ಕ್ಯಾಮ್ರಾ ಹಿಡ್ಕೊಂಡು ನಾನು ಲಡಾಖ್ ಹೋಗ್ತಾ ಇದ್ದೀನಿ, ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ನಾನು ಕನ್ಯಾಕುಮಾರಿಗೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಮಾಡಲಿಲ್ಲ. ಯಾವುದೇ ಒಂದು ಭಾವಚಿತ್ರಗಳನ್ನ ತಗೊಂಡು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿಲ್ಲ. ಬನ್ನಿ, ಅವರದ ಸಾಹಸದ ಕಥೆಗಳನ್ನು ಕೇಳೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯವಾಗಿರ್ತಕ್ಕಂಥ ಸ್ವಾಗತ. ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ನಮ್ಮ ಚಿಕ್ಕ ಚಾನಲ್ ಮೇಲೆ ಇರಲಿ. ಮೊಟ್ಟ ಮೊದಲಿಗೆ ಎಲ್ಲ ವೀಕ್ಷಕರಿಗೆ ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ ನಿಮಗೂ ಕೂಡ, ನಮ್ಮ ದಯಾನಂದ್ಗೆ ಮತ್ತು ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಸ್ ಸರ್, ಇವ್ರ ಹೆಸರು ಕೃಷ್ಣಕುಮಾರ್ ಸರ್ ಅಂತ ಹೇಳಿ. ಇವರು ಸುಮಾರು 87,000 ಕಿಲೋಮೀಟರ್ ದಷ್ಟು ಅಂದ್ರೆ ಗಾಡಿಯಲ್ಲಿ ಚಲಿಸ್ತಾ ಭಾರತವನ್ನ ಪರ್ಯಟನೆ ಮಾಡಿದ್ದಾರೆ, ಅಂದ್ರೆ ಸುತ್ತ ಹಾಕಿದ್ದಾರೆ. ಪರ್ಯಟನೆ ಅಂದ್ರೆ ತಮ್ಮ ತಾಯಿಯನ್ನ ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬರೀ ನ್ಯಾಷನಲ್ ಪಾರ್ಕು ಅದು ಇದು ನೋಡೋದಲ್ಲ, ಪ್ರತಿಯೊಂದು ಭಾಗಗಳನ್ನು ಓಡಾಡಿದ್ದಾರೆ. ನಾನ್ ಜಾಸ್ತಿ ಮಾತಾಡೋದು ಬೇಡ, ಅವರೇ ಮಾತಾಡ್ತಾರೆ, ಅವ್ರ ಮಾತುಗಳನ್ನ ನೀವು ಕೇಳ್ತಾ ಹೋಗಿ. ಸರ್, ನಿಮ್ಮ ಬಾಲ್ಯದ ಜೀವನ ಯಾವ ತರ ಇತ್ತು, ಮತ್ತೆ ನೀವು ಯಾಕೆ ಈ ಒಂದು ಕಾನ್ಸೆಪ್ಟ್ಗೆ ಕೈ ಹಾಕಿದ್ರಿ ಅಂತ? ಅಂದ್ರೆ ಮೊಟ್ಟ ಮೊದಲನೆಗೆ ನಮ್ಮ ಬಾಲ್ಯದ ಜೀವನ ಏನು ಅಂದ್ರೆ, ನಾನು ಹುಟ್ಟಿದ್ದು ಇಲ್ಲೇ ಬೆಂಗಳೂರು ವಾಣಿ ವಿಲಾಸ ಹಾಸ್ಪಿಟ್ಲಲ್ಲಿ. ಅದ್ರ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಏನಂದ್ರೆ, ನಾನು ಪ್ಲೆಸೆಂಟಾ ಕೇಸ್ ಅಂದ್ರೆ ಗೊತ್ತಾ? ಅಂದ್ರೆ ನಮ್ಮ ತಾಯಿ ತನ್ನ ಗರ್ಭಕಾಲದಲ್ಲಿ ಮಗು ಹಿಂದೆ ಇರುತ್ತೆ, ಪ್ಲೆಸೆಂಟಾ ಮುಂದೆ ಇರುತ್ತೆ, ಕಸ ಮುಂದೆ ಸೇರ್ಕೊಂಡ್ಬಿಟ್ಟಿರುತ್ತೆ. ನಿತ್ಯ ಅವರು ಡಾಕ್ಟ್ರು ಅಂದ್ರೆ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ನಿತ್ಯ ರೌಂಡ್ಸ್ ಬರ್ತಾರಲ್ಲ ಡಾಕ್ಟ್ರು, ಎಲ್ಲರೂ ಕೂಡ ನಮ್ಮ ತಾಯಿನ ಪರೀಕ್ಷೆ ಯಾರು ಮಾಡ್ತಾರೆ, ಯಾರು ನೋಡ್ಕೋತಾ ಇರ್ತಾರೆ. ಎಲ್ಲ ಡೆಲಿವರಿ ತುಂಬಾ ಕಷ್ಟ ಇದೆ, ಇದು ಈ ಮಗುನ ತೆಗೆದು ಬಿಡ್ಬೇಕು, ಇಲ್ಲ ಅಂದ್ರೆ ದೊಡ್ಡ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಡ್ತಾರೆ. ನಮ್ಮ ತಂದೆನೂ ಕೂಡ ಬರೋದು ಸೈನ್ ಹಾಕಿ ಕೊಟ್ಬಿಟ್ಟಿರ್ತಾರೆ, ಇಲ್ಲ ನಮ್ಮ ತಾಯಿ ನನ್ನ ಹೆಂಡತಿ ಉಳ್ಕೊಂಡ್ರೆ ಸಾಕು, ಆಮೇಲೆ ಬೇಕಾದ್ರೆ ನೋಡ್ಕೋಬಹುದು, ಮಗುನ್ ತೆಗೆದು ಬಿಡಿ. ಆದ್ರೆ ನನ್ನ ಅಮ್ಮ ಮಾತ್ರ ಹೋಗೋ ಬರೋ ಡಾಕ್ಟರ್ಗಳು ಯಾರ್ಯಾರು ಪರೀಕ್ಷೆಗೆ ಬರ್ತಾರೆ ಎಲ್ಲರಿಗೂ ಕೂಡ ಗೋಗರ್ದು ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಈ ಮಗು ಆಡೋ ಸ್ಟೈಲ್ ನೋಡಿದ್ರೆ ಇದು ಗಂಡು ಮಗುನೇ ಅನ್ಸುತ್ತೆ, ಇದು ಆ ತಾಯಿಗೆ ಗೊತ್ತಾಗತ್ತೆ, ಆ ಒಂದು ಏನೋ ಆ ಫೀಲಿಂಗ್ಸ್.
ಇಲ್ಲ ಇಲ್ಲ, ಇದು ಆಡೋ ಸ್ಟೈಲ್ ನೋಡಿದ್ರೆ ಇದು ಗಂಡು ಮಗುನೇ ಅನ್ಸುತ್ತೆ, ದಯವಿಟ್ಟು ಹೇಗಾದ್ರೂ ಮಾಡಿ ಈ ಮಗುನ ಉಳಿಸ್ಕೊಡಿ, ದಯವಿಟ್ಟು ತೆಗಿಬೇಡಿ ಅಂತ ಅವ್ರಿಗೆಲ್ಲ ಗೋಗರ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ತುಂಬಾ ರಿಸ್ಕ್ ಇಂದ, ಹೈ ರಿಸ್ಕ್, ಇಬ್ಬರು ಜೀವನೂ ಉಳ್ಕೊಂತು. ಇದು ನನ್ನ ಇವತ್ತು ಈ ಭೂಮಿ ಮೇಲೆ ಕೂತಿದೀನಿ, ಇಲ್ಲೆಲ್ಲರ ಜೊತೆ ಇಷ್ಟೆಲ್ಲ ನಿಮ್ಮಂತವ್ರ ಬಾಯಿಂದ ಹೊಗಳಿಸ್ಕೊತಾ ಇದೀನಿ ಎಲ್ಲ ಹಿರಿಯರ ಕೈಯಿಂದ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ತಾಯಿ ಕೊಟ್ಟಿರೋ ಭಿಕ್ಷೆ. ನಮ್ಮ ತಾಯಿ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಇದಕ್ಕೆ ನಮ್ಮ ತಂದೆನೂ ಕೂಡ ಬರದ್ ಕೊಟ್ಬಿಟ್ರು, ಇಲ್ಲ ಈ ಮಗುನ್ ತೆಗೆದ್ಬಿಡಿ, ದೊಡ್ಡ ಜೀವ ಉಳ್ಕೊಂಡ್ರೆ ಸಾಕು ಅಂದ್ರೆ. ಆದ್ರೆ ನನ್ನಮ್ಮ ಮಾತ್ರ ಬಿಟ್ಕೊಡದೆ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು, ಪಾಪ ಚೂಡಾರತ್ನ ಪಾಪ ಹೋಗೋದ್ ಬಂದಾಗೆಲ್ಲ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ, ಹೆಂಗಾರು ಮಾಡ ಮಗುನ್ ಉಳಿಸ್ಕೊಡೋಣ ಅಂತ. ಅವರೆಲ್ಲ ಒಂದು ಸಂಕಲ್ಪ ಮಾಡಿ ಹೆಂಗಾದ್ರೂ ಮಾಡಿ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು, ಒಳಗಿರೋ ಮಗುನ್ ಉಳಿಸ್ಬೇಕು ಅಂತ ಅವರೆಲ್ಲ ಟೊಂಕ ಕಟ್ಟಿ ನಿಂತು ನನ್ನನ್ನ ಸುಖಪ್ರಸವ ಮಾಡಿದ್ದಾರೆ. ಆದ್ರೂ ತುಂಬಾ ಬ್ಲೀಡಿಂಗ್ ಆಗಿದೆ. ನಮ್ಮ ಅಮ್ಮಂಗಂತೂ ನರಕ ಕೊಟ್ಬಿಟ್ಟಿದೀನಿ, ನಾನ್ ಬರ್ಬೇಕಾದ್ರೆ ತುಂಬಾ ಅಷ್ಟು ಕಷ್ಟ ಕೊಟ್ಬಿಟ್ಟಿದೀನಿ ನಮ್ಮ ಅಮ್ಮಂಗೆ. ಆದ್ರೂ ನಮ್ಮಮ್ಮ ಅದನ್ನೆಲ್ಲ ಸಹಿಸ್ಕೊಂಡು ಈ ಮಗು ಬೇಕೇ ಬೇಕು ಅಂತ ನನ್ನ ರೋಹಿಣಿ ನಕ್ಷತ್ರ 4ನೇ ಪಾದದಲ್ಲಿ ನನ್ನ ಜನನ ಆಗಿರೋದು, ಆ ಕೃಷ್ಣನ್ ನಕ್ಷತ್ರ. ಸೊ ಹಾಗಾಗಿ ಕೃಷ್ಣನ್ ಆ ಗುಣಗಳು ನನಗೂ ಸ್ವಲ್ಪ ಅನ್ವಯ ಆಗುತ್ತೆ. ಹಾಗಾಗಿ ಆ ರೋಹಿಣಿ ನಕ್ಷತ್ರದಲ್ಲೂ ಹುಟ್ಟಿದವರು ಪೂಜೆ ಮಾಡಿಸ್ಕೊಳ್ದೆ ಹೋಗೋರಲ್ಲ ಅವರು. ಏನಾದ್ರೂ ಅವ್ರ ಚಾಪು, ಅವ್ರ ಹೆಜ್ಜೆ ಗುರುತು, ಒಂಥರ ವಿರಾಟ್ ಸ್ವರೂಪದ ಒಂದು ಏನಾದ್ರೂ ಒಂದು ಸಾಧನೆ, ತುಣುಕುಗಳನ್ನ ಬಿಟ್ಟು ಇಡೀ ದೇಶ ಮೆಚ್ಚಬೇಕು, ಲೋಕ ಮೆಚ್ಚಬೇಕು ಮೆಚ್ಚುವಂತ ಕೆಲಸ ಅಂತ ಒಂದು, ಅಂದ್ರೆ ಆಶ್ಚರ್ಯಕರವಾಗಿ ನೋಡ್ಬೇಕು, ಓಹೋ ಇಂಥ ಕೆಲಸ ಮಾಡಿದಾರ, ಇಂಥ ಆ ತರದ್ದು. ಆ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅದೆಲ್ಲ ಗ್ರಹಗತಿಗಳ ನಕ್ಷತ್ರನೇ ಆತರ, ನನ್ನ ಹುಟ್ಟಿದ ನಕ್ಷತ್ರನೇ ಆತರ ಇದೆ. ಸೊ ಹಾಗಾಗಿ ಆ ನಕ್ಷತ್ರ ಬಲ ಅದು ನನ್ನ ಹುಟ್ಟಿದ ಗಳಿಗೆ. ಸೊ ಹಾಗಾಗಿ ಏನಾದ್ರೂ ಒಂದು ಕೈಯಲ್ಲಿ ಸಾಧನೆ ಮಾಡಿಸುತ್ತದು, ನಂದಲ್ಲ, ಅದೆಲ್ಲ ನಮ್ಮ ತಾಯಿ ಹಿರಿಯರ ಆಶೀರ್ವಾದ ಮತ್ತೆ ಆ ನಕ್ಷತ್ರದ ಬಲ. ಸೊ ಹಾಗಾಗಿ ಇದು ನನ್ನ ಜನ್ಮ ಈ ತರ ನಂದು. ಅದು ತುಂಬಾ ರಿಸ್ಕ್ ಇಂದ ನಾನು ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿರೋದು ಈ ತರ. ಅಂದ್ರೆ ನನ್ನ ಬಾಲ್ಯ ಎಲ್ಲ ಅದಾದ್ಮೇಲೆ ನಮ್ಮ ತಾತ ರಾವ್ ಅಂತ, ರಾಜಾರಾವ್ ಹೆಗ್ಗವಾಡಿ ಶಾನುಭೋಗ್ರು ನಮ್ಮ ತಾತ. ನಮ್ಮ ಅಜ್ಜಿ HS ಸುಬ್ಬಲಕ್ಷ್ಮಮ್ಮ ಅಂತ, ಇವ್ರ ಪರಂಪರೆ. ನಮ್ಮ ತಾತನು ತುಂಬಾ ತ್ಯಾಗಿ. ಯಾಕೆಂದ್ರೆ ಈ ಗುಣಗಳೆಲ್ಲ ಬರ್ಬೇಕಾದ್ರೆ ಯಾವತ್ತು ಮಕ್ಕಳುಗಳಿಗೆ ಏನಾದ್ರೂ ಒಂದು ವಿಶೇಷವಾದ ಗುಣ ಬರ್ಬೇಕು ಅಂದ್ರೆ ಅವ್ರ ಪರಂಪರೆ, ಆ ಹಿರಿ ತಲೆಮಾರು 3 ತಲೆಮಾರು ಚೆಕ್ ಮಾಡ್ಬೇಕಂತೆ. ಈಗ ಸಾಮಾನ್ಯವಾಗಿ ಒಂದು ಹಿಂದಿನ ಕಾಲದಲ್ಲೆಲ್ಲ ಒಂದು ಯಾರ್ದಾರು ಮನೆಯಿಂದ ಹೆಣ್ಣು ತರಬೇಕು ಅಂದ್ರೆ 3 ತಲೆಮಾರು ಚೆಕ್ ಮಾಡೋರು. ಅವ್ರ ಅಮ್ಮ ಯಾವ ತರ ಬದುಕಿದ್ದಾರೆ, ಅವ್ರ ತಾಯಿ ಯಾವ ತರ ಅವ್ರ ದೊಡ್ಡಮ್ಮ, ಚಿಕ್ಕಮ್ಮ, ಅವ್ರ ಸೋದರದತ್ತೆರು, ಇವರೆಲ್ಲ ಯಾವ ತರ ಬದುಕಿದ್ದಾರೆ. ಯಾಕೆಂದ್ರೆ ಚಿಕ್ಕದ್ರಿಂದ ಅದೇ ಪರಿಸರದಲ್ಲಿ ಈ ಮಗುನು ಬೆಳೆದಿರೋದ್ರಿಂದ ಅದ್ರ ಪ್ರಭಾವ ಬೀರುತ್ತೆ, ಅವ್ರ ಆ ಗುಣಗಳು ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಇದ್ ನಮ್ ದೊಡ್ಡಮ್ಮ ಈ ತರ ಇದ್ರು, ನಮ್ಮ ಅಮ್ಮ ಈ ತರ ಇದ್ರು ಅಂತ ನಾವು ಆ ಗುಣಗಳನ್ನ ಪ್ರೇಮಿಸಕ್ ಶುರು ಮಾಡಿರ್ತೀವಿ. ಅವರೆಲ್ಲ ಕರೆಕ್ಟ್ ಆಗಿದ್ದಾಗ ಈ ಮಗುಗೂ ಒಳ್ಳೆ ಬುದ್ಧಿ ಇರುತ್ತೆ ಅನ್ನೋದು ಒಂದು ಹಿರಿಯರ ಒಂದು ನಮ್ಮ ನಂಬಿಕೆ. ಹಾಗಾಗಿ ಆ ಮನೆ ಈ ಕಡೆ ತಂದೆ ಮನೆ ಕಡೆ 3 ತಲೆಮಾರು, ತಾಯಿ ಮನೆ ಕಡೆ 3 ತಲೆಮಾರು ಚೆಕ್ ಮಾಡಿ ತಗೊಂಡ್ಬರೋರು. ಹಂಗಾಗಿ ಇವತ್ತು ನಮ್ಮ ಸಂಸ್ಕೃತಿ ಇಲ್ಲಿವರೆಗೂ ಬಂದಿರೋದು. ಯಾಕೆಂದ್ರೆ ಈ ಹೆಣ್ಣು ಮಕ್ಳು ಇದಾರಲ್ಲ, ಯಾವುದೇ ಹೆಣ್ಣು ಮಕ್ಳುಗಳು ಅವ್ರು ಮನೆ ತಪಸ್ವಿನಿರೋರು, ಸದ್ಗೃಹಿಣಿರು, ಗೃಹಿಣಿ ಗೃಹ ಮುಚ್ಚತೆ ಅಂತ. ಒಳಗಡೆ ಏನೇ ಇರ್ಲಿ, ಏನೇ ಆಗ್ತಾ ಇರ್ಲಿ, ಯಾವುದನ್ನು ಹೊರಗನ್ ಲೋಕಕ್ಕೆ ಬಿಟ್ಕೊಡದೆ ಗಾಂಭೀರ್ಯದಿಂದ ಒಳಗೆ ಏನ್ ನಡೀತಾ ಇದೆ ಅಂತ ಹೊರ ಜಗತ್ತು ಗೊತ್ತಾದೆ ಆ ಮನೆತನದ ಮರ್ಯಾದಿನ ನಮ್ಮ ಮನೆ ಹೆಣ್ಮಕ್ಳುಗಳು ಕಾಪಾಡಿದ್ದಾರೆ. ಸೊ ನಮ್ಮ ಹಿರಿಯರ ವಿಚಾರ ಈ ತರ ಇತ್ತು. ಹಾಗಾಗಿ ಇವರು ನಮ್ಮ ಭಾರತೀಯ ನಾರಿ ಅಂದ್ರೆ ಅವಳು ಕೇವಲ ನಾರಿ ಅಲ್ಲ, ಸಾಕ್ಷಾತ್ ದೇವತೆ. ಅವಳು ಕೇವಲ ನಾರಿ ಅಲ್ಲ, ಅವಳು ಸಾಕ್ಷಾತ್ ದೇವತೆ. ಎಷ್ಟು ಕೈ ಎತ್ತಿ ಮುಗಿದ್ರು ನಮ್ಮ ಭಾರತೀಯ ನಾರಿಗೆ ಅಷ್ಟು ತ್ಯಾಗ ಮಾಡ್ತಾರೆ. ಈ ತರ ಎಲ್ಲ ವಿಶೇಷವಾದ ನಮ್ಮ ತಾತ ಅಜ್ಜಿ ಈ ತರ. ನಮ್ಮ ತಾತ ಶಾನುಭೋಗರಾಗಿದ್ರು ಕೂಡ ಶಾನುಭೋಗ್ ತನ್ನ ತಮ್ಮ ಬಂಧುಗಳಿಗೆಲ್ಲ ಬಿಟ್ಕೊಟ್ಬಿಟ್ಟು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಸಿಟಿಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಇಡೀ ಕುಟುಂಬನ ಕಟ್ಟೋಕ್ಕೋಸ್ಕರ, ಇಡೀ ದೊಡ್ಡ ಕುಟುಂಬನ ಸಲಹಕ್ಕೋಸ್ಕರ, ಅವ್ರ ಕ್ಷೇಮ ಚಿಂತನೆ ಪಾಲನೆ ಪೋಷಣೆ ಮಾಡೋಕ್ಕೋಸ್ಕರ ಚಿಕ್ಕ ಆತರ ನಮ್ಮ ತಾತನೂ ತುಂಬಾ ತ್ಯಾಗಿ. ನಮ್ಮ ಮನೆಗೆ ನಮ್ ದೊಡ್ಡಪ್ಪ ಇದ್ರು HD ಪ್ರಭಾಕರ್ ಅಂತ, ಅವರು ಕೂಡ ತ್ಯಾಗಿ. ಅವರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು. ಅವ್ರು ಬಂದು ದುಡ್ಡನ್ನೆಲ್ಲ ಇಡೀ ಕುಟುಂಬ ಕಟ್ಟಕ್ಕೆ. ಆ ಪರಂಪರೆಯಲ್ಲಿ ಈ ಪರಂಪರೆಯಲ್ಲಿ ನಾನು ಹಿರಿ ಮೊಮ್ಮಗ ರಾಜಾರಾವ್ HS ಸುಬ್ಬಲಕ್ಷ್ಮಮ್ಮ ಇವ್ರಿಗೆ. ಹಂಗಾಗಿ ನನಗೂ ಕೂಡ ನಮ್ಮ ಹಿರಿಯರ ತರ ಬದುಕಿರೋದ್ರಿಂದ ನಮಗೂ ಆ ಗುಣಗಳು ಎಲ್ಲ ಚಿಕ್ಕದ್ರಿಂದನೇ ಬೈ ಡಿಫಾಲ್ಟ್ ಬರ್ತಾ ಇತ್ತು. ಇದನ್ನೆಲ್ಲ ನೋಡಿ ಬೆಳೆದಿರೋದ್ರಿಂದ ದ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ನನ್ನ ವ್ಯಕ್ತಿತ್ವದಲ್ಲಿ ಏನು ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ದೇ ಇರೋದು.
ಈಗ ಇಲ್ಲಿ ಇದ್ದಂಗೆ ಇರ್ತೀವಿ, ಅಂಟ್ಕೊಳ್ಳೆ ಇರೋಣ ಇದಕ್ಕೆ. ಎಸ್. ಹೇಗೆ ತಾವ್ರೆ ಕೆಸರಿನಲ್ಲಿದ್ರು ಕೆಸರಿನಲ್ಲಿದ್ರು ಅದು ಕೆಸರು ಮೆತ್ತಿಸ್ಕೊಳ್ಳದೆ, ಅಥವಾ ನೀರಲ್ಲಿದ್ರು ನೀರು ಅದಕ್ಕೆ ತಾಗದೆ ಇರುತ್ತೆ, ಹಾಗೆ ಆ ಗುಣ ಇರ್ತೀವಿ. ದ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್, ಯಾವುದಕ್ಕೂ ಅಂಟುಕೊಳ್ಳದೆ ಇರೋದ ಭಾವ ಯಾವಾಗ್ಲೂ ಜಾಗೃತವಾಗಿದೆ. ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊಂಡೆ, ಚಿಕ್ಕದ್ರಿಂದನೂ ಈ ಗುಣ ನನಗಿದೆ. ಯಾವುದಕ್ಕೂ ನೆಚ್ಕೊಳ್ಳೋದಲ್ಲ, ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ಸೊ ಈ ಭಾವ ಇರೋದ್ರಿಂದ ತ್ಯಾಗ ಅನ್ನೋದು ನಮ್ಗೆ ಅದು ಬಂದ್ಬಿಟ್ಟಿದೆ ಡಿಫಾಲ್ಟ್. ಕೂತ್ ಕಡೆ ನಿಂತ ಕಡೆ ತ್ಯಾಗ ಮಾಡ್ಬಿಡೋದು, ಅರ್ನ್ ಮಾಡೋದು, ಕಷ್ಟಪಟ್ಟು ಎಲ್ಲ ಸಂಪಾದನೆ ಮಾಡೋದು, ಕೆಲ್ಸಕ್ಕೆ ಹೋಗೋದು, ಎಲ್ಲ ಮಾಡೋದು. ಯಾವ್ದೋ ಒಂದು ಕ್ಷಣ ಬಂತ ತ್ಯಾಗ ಮಾಡಿ ಮುಂದಿನ ಲೆವೆಲ್ಗೆ ಹೋಗೋದು, ಮತ್ತೆ ಅಲ್ಲೇ ಅರ್ನ್ ಮಾಡೋದು, ಮತ್ತೆ ಅದಕ್ಕೂ ನೆಚ್ಕೊಳ್ಳೋಂಗಿಲ್ಲ, ಅದನ್ನು ಬಿಡೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಈ ತರದ್ದು. ಯಾಕೆಂದ್ರೆ ದ ವೇ ಆಫ್ ಇಂಡಿಯನ್ ಲೈಫ್ ಹೇಳೋದೇ ಇದು. ಮೋಕ್ಷದ ಕಡೆ ತನಕ ಹೋಗ್ಬೇಕು ಅಂದ್ರೆ ಎಲ್ಲ ಈ ತರ ಮನಸ್ಸನ್ನ ಉದಾತ್ತ ಮಟ್ಟಕ್ಕೆ ಏರಿಸ್ಕೋಬೇಕು, ಸ್ಟಾಗ್ನೆಂಟ್ ಆಗಬಾರ್ದು. ಏನೋ ಒಂದು ಅರ್ನ್ ಮಾಡ್ತೀವಿ, ಆಯ್ತು, ಜಗತ್ತಿಗೆ ಪ್ರೂವ್ ಮಾಡಾಯ್ತು, ಬಿಡ್ಬೇಕು, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು. ಪಾಂಡವರು ಕೂಡ ಕೌರವ್ರ ಮೇಲೆ ಯುದ್ಧ ಆಗತ್ತಲ್ಲ, ಕೌರವರೆಲ್ಲ ನಾಶ ಆದ್ಮೇಲೆ ಅವ್ರೇನು ಸಾವಿರಾರು ವರ್ಷಗಳು ಏನು ಸಿಂಹಾಸನ ಮೇಲೆ ಕೂತ್ಕೊಂಡು ಆಳ್ಕೊಂಡು ಅನುಭವಿಸ್ಲಿಲ್ಲ. ಆಯ್ತು, ಅದು ಧರ್ಮ ಯುದ್ಧ ಗೆದ್ದಾಯ್ತು, ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಪಟ್ಟ ಕಟ್ಬಿಟ್ಟು ಇವ್ರು ಮಹಾಪ್ರಸ್ಥಾನ ಹೊರಟ್ಬಿಟ್ರು. ಯಾರು ಕೂಡ ಏನೋ ಧರ್ಮ ಯುದ್ಧ ಆಯ್ತು, ನಾವು ಯಾಕೆಂದ್ರೆ ಅಧರ್ಮದ ವಿರುದ್ಧ ಯುದ್ಧ ಮಾಡ್ಬೇಕು ಅಷ್ಟೇ. ಗೆದ್ದಾಯ್ತು, ಗೆದ್ದಾದ್ಮೇಲೆ ಏನು ಅದನ್ನ ಬೀಕ್ಕೊಂಡು ಮಾಡ್ಕೊಂಡು ಆ ಸ್ಟೋರಿನೇ ಪ್ರತಾಪ ಹೇಳ್ಕೊಂಡಿಲ್ಲ. ಮಕ್ಕಳು ಮೊಮ್ಮಕ್ಕಳು ಪಟ್ಟ ಕಟ್ಟಿದ್ರು, ಇವರು ಮಹಾಪ್ರಸ್ಥಾನ ಶುರು ಮಾಡ್ಬಿಟ್ರು. ಸೊ ಇದೆಲ್ಲ ನಮ್ಮ ವೇ ಆಫ್ ಇಂಡಿಯನ್ ಲೈಫ್ ಅಲ್ಲಿ ನಮ್ಮ ಪೂರ್ವಿಕರು, ಆ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಇದನ್ನೆಲ್ಲ ಬದುಕು ತೋರಿಸಿದ್ದಾರೆ. ಈ ಮಣ್ಣಲ್ಲಿ ಶ್ರೀರಾಮ, ಕೃಷ್ಣ, ರಾಮಕೃಷ್ಣ, ವಿವೇಕಾನಂದ, ಈ ತರ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಬದುಕು ತೋರಿಸ್ಬಿಟ್ಟಿದ್ದಾರೆ. ವಿ ಹ್ಯಾವ್ ಟು ಲೀವ್ ಅಂತ ವ್ಯಕ್ತಿತ್ವಗಳನ್ನ ನಾವು ಬದುಕ್ಬೇಕು ಇವತ್ತಿನವರು. ಸ್ವಲ್ಪ ಅದಕ್ಕೆ ಅವ್ರ ವಿಚಾರಗಳು ತಿಳ್ಕೊಂಡು ಅದರಿಂದ ಸತ್ಪ್ರೇರಣೆಗಳು ಪಡ್ಕೊಂಡು ನಾವು ಕೂಡ ಆ ಕ್ಯಾರೆಕ್ಟರ್ಗಳಾಗಿ ಈ ಮಣ್ಣಲ್ಲಿ ಬದುಕ್ಬೇಕು. ಮುಂದಿನ ಜನಾಂಗಕ್ಕೆ ನಾವು ಕೂಡ ಪ್ರೇರಣೆ ಒಳ್ಳೆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಸದ್ಧರ್ಮ ಪಾಲಿಸ್ತಾ, ಸದಾಚಾರ ಪಾಲಿಸ್ತಾ ನಾವು ಪ್ರೇರಣೆ. ಸರ್, ನಿಮ್ ತಂದೆಯವರು ಏನು ಕೆಲಸ ಮಾಡ್ತಾ ಇದ್ರು? ನಮ್ಮ ತಂದೆಯವರು HD ದಕ್ಷಿಣಾಮೂರ್ತಿಗಳು ಅಂತ, ಕೈಲಾಸವಾಸಿಗಳು, ಸಾಕ್ಷಾತ್ ಮಹರ್ಷಿ ಸ್ವರೂಪ ನಮ್ಮ ತಂದೆ ಅವರು. ಯಾಕೆಂದ್ರೆ ಹೇಳದ್ನಲ್ಲ, ನಮ್ಮ ತಂದೆ ಯಾಕೆ ಮಹರ್ಷಿ ಅಂತೀನಿ ಅಂದ್ರೆ, ನಮ್ಮ ತಾಯಿ ತಂದೆ ನನ್ನ ಒಬ್ಬಂಗ್ ಮಾತ್ರ ಜನ್ಮ ಕೊಟ್ಟದ್ದು. ನಾನು ಧರ್ಮ ಪ್ರಜೆ. ಯಾಕೆಂದ್ರೆ ಮನುಷ್ಯ ಮದುವೆ ಆಗೋದೇ ಯಾಕೆ ಅಂದ್ರೆ ಸತ್ಸಂತಾನಕ್ಕೋಸ್ಕರ. ಈಗ ನಾವು ಹುಟ್ಟಿದೀವಿ, ಈ ಸಮಾಜಕ್ಕೆ ನಾವು ಹೋಗೋಕ್ ನಂತರ ಒಂದ್ ಸತ್ಸಂತಾನನ ಬಿಟ್ಟು ಹೋಗ್ಬೇಕು. ಹಾಗಾಗಿ ನನ್ನ ಒಬ್ಬನು ಮಾತ್ರ ಜನ್ಮ ಕೊಟ್ಟದ್ದು. ನನ್ನ ಮುಖದರ್ಶನ ಆದ್ಮೇಲೆ, ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ ಹೇಳದ್ನಲ್ಲ ಇಷ್ಟೆಲ್ಲ ಕತೆ, ನನ್ನ ಮುಖದರ್ಶನ ಆದ್ಮೇಲೆ ಮಗು ಚೆನ್ನಾಗಿದೆ, ಆರೋಗ್ಯವಾಗಿದೆ, ಕಣ್ಣು, ಕಿವಿ, ಮೂಗು, ಕೈ, ಕಾಲು ಎಲ್ಲ ಆರೋಗ್ಯವಾಗಿದೆ ಅಂತ ಡಾಕ್ಟರ್ ಒಂದ್ಸರಿ ಕನ್ಫರ್ಮ್ ಮಾಡಿದ್ಮೇಲೆ, ನಮ್ಮ ಅಪ್ಪ ಅಮ್ಮ, ನಮ್ಮ ತಾಯಿ ತಂದೆ ಇಬ್ರು ಕೂಡ ಋಷಿಗಳ ತರ ಜೀವನ ಮಾಡಿದ್ರು, ಕೇವಲ ಮಾನಸಿಕ ಪ್ರೇಮದಿಂದ. ಇನ್ನೊಂದು ಮಗುನೂ ಮಾಡ್ಕೊಳಕ್ ಹೋಗ್ಲಿಲ್ಲ ಅವ್ರು. ಯಾಕೆಂದ್ರೆ ನಮ್ದು ಅವಿಭಕ್ತ ಕುಟುಂಬ, ಎಲ್ಲರೂ ನಮ್ಮ ಅಪ್ಪನ್ನೇ ನೆಚ್ಕೊಂಡಿದ್ರು. ನಮ್ಮ ತಂದೆನ್ ಕಂಡ್ರೆ ಎಲ್ಲಾರ್ಗು ದಕ್ಷಿಣಾಮೂರ್ತಿ, ದಕ್ಷಿಣ ಶಾಮಣ್ಣ ಅಂತಾನು ಕರೆಯೋರು ಅವ್ರ ಹೆಸರು. ನಮ್ ತಂದೆಯವ್ರ ಕಂಡ್ರೆ ಎಲ್ಲಾರ್ಗೂ ಪ್ರೇಮ. ನಮ್ ಮನೆಗೆ ಹೋಗೋರು ಬರೋರು, ನಮ್ಮಲ್ಲೇ ಇದ್ದದ್ದು ಅಜ್ಜನ, ಹೋಗೋರು ಬರೋರು, ಸೋದರ ಅತ್ತೆರು, ಅವ್ರ ಚಿಕ್ಕಮ್ಮಿಂದ್ರು, ಅವ್ರ ದಾಯಾದಿಗಳು ಎಲ್ಲರೂ ಕೂಡ ನಮ್ಮನೆಗೆ. ಸೊ ಹಾಗಾಗಿ ನಮ್ಮ ಅಪ್ಪ ನಾನು ಒಬ್ಬನ್ ಮಾತ್ರ, ಇನ್ ಮಿಕ್ಕದ್ನೆಲ್ಲ ಎಲ್ಲರಿಗೂ ಸಮಯ ಕೊಡೋರು ಅವ್ರು. ಏನು, ಯಾಕೆಂದ್ರೆ ನಾನು ಹಿರಿ ಮೊಮ್ಮಗ ಆದ್ರಿಂದ ನಮ್ ತಂದೆಗೆ ಸ್ಟಾರ್ಡಮ್ ಬಂದ್ಬಿಡ್ತು. ನಮ್ ತಂದೆ ಎರಡನೇವ್ರು, ಆದ್ರೆ ನಾನು ಮನೆಗೆ ಯಾವಾಗ ಹಿರಿ ಮಗನ್ನ ಹೆತ್ ಕೊಟ್ರು, ನಮ್ಮ ಅಪ್ಪಂಗೆ ಸ್ಟಾರ್ಡಮ್ ಬಂದ್ಬಿಡ್ತು. ಎಲ್ಲಾರು ನಮ್ಮ ಮನೆಗೆ ಬರೋದು, ಯಾವುದೇ ಒಂದು ಒಳ್ಳೆ ಶುಭ, ಯಾವುದೇ ಮದುವೆ ಮುಂಜಿ ಇನ್ನೊಂದಾಗ್ಲಿ ಎಲ್ಲ ನಮ್ಮ ಮುಖಾಂತರ ನಮ್ಮ ತಂದೆ ಅಧ್ಯಕ್ಷತೆಯಲ್ಲೇ ನಡೆಯೋದು. ಅವರು ಕೂಡ ಸ್ವಲ್ಪ ಉದಾರಿಗಳಾಗಿದ್ರು. ನಮ್ಮ ತಂದೆ ಏನು ಅಂದ್ರೆ ಸಾಕ್ಷಿ ಅವ್ರು ಹೇಗೆ ಅಂತಂದ್ರೆ 3 ತರ ಜನ ಇರ್ತಾರಂತೆ. ಸುಮಾರು ಕಡೆ ಹೇಳಿದೀನಿ ಇದನ್ನ. ತನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ರು ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಕೊಡ್ಬೇಕು. ಇದು ಸಜ್ಜನರ, ಸತ್ಪುರುಷರ ಲಕ್ಷಣ ಇದು. ಅವ್ರ ಮನೇಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಬಂದವ್ರಿಗೆ ತಿನ್ನಿಸ್ಬೇಕು, ಉಣ್ಣಿಸ್ಬೇಕು, ಅವ್ರಿಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಕೊಡ್ಬೇಕು. 2ನೇ ತರ ಇರ್ತಾರೆ. ಅವ್ರೇನು ಅಂತಂದ್ರೆ ಮಧ್ಯಮರು. ಮಧ್ಯಮರು ಅಂದ್ರೆ ಅವರು ಫಸ್ಟ್ ಅವ್ರ ತಟ್ಟೆ ತುಂಬಬೇಕು, ಮತ್ತೆ ಅವ್ರ ಡಿಪೆಂಡೆಂಟ್ಸ್, ಹೆಂಡತಿ ಮಕ್ಕಳು ಯಾರು ಇರ್ತಾರೆ ಅವ್ರ ಡಿಪೆಂಡೆಂಟ್ಸ್ ತಟ್ಟೆನ ತುಂಬಬೇಕು. ಓಕೆ ಫೈನ್, ಇನ್ನೊಂದ್ ಸ್ವಲ್ಪ ಇದೆ ಬೇಕಾದ್ರೆ ಅದನ್ನ ಯಾರಿಗಾರ ಕೊಡ್ತೀನಿ, ನಾನು ನನ್ನ ಡಿಪೆಂಡೆಂಟ್ಸು, ಆಮೇಲೆ ಬೇರೆ, ಅದು ಮಧ್ಯಮ. 3ನೇ ತರದವ್ರು ಇರ್ತಾರೆ. ಅವ್ರೇನಂದ್ರೆ ಮನುಷ್ಯ ರೂಪದ ರಾಕ್ಷಸರು. ನಿಮ್ ಕಣ್ಣಲ್ಲಿ ನೀರಾದ್ರೂ ಬರ್ಲಿ, ನಿಮ್ ಕಣ್ಣಲ್ಲಿ ರಕ್ತನಾದ್ರೂ ಬರ್ಲಿ, ನನಗ ಅವೆಲ್ಲ ಲೆಕ್ಕಕ್ಕಿಲ್ಲ. ನನ್ ತಟ್ಟೆ ತುಂಬಬೇಕು, ನನ್ ಜೋಬ್ ತುಂಬಬೇಕು. ಸ್ವಾರ್ಥಿಗಳು. ನಿಮ್ ಕಣ್ಣಲ್ಲಿ ರಕ್ತ ಬರ್ತಾ ಇದೆಯಾ, ನನಗ ಅವೆಲ್ಲ ಲೆಕ್ಕ, ರಕ್ತನಾರು ಬರ್ಲಿ, ಕಣ್ಣೀರಾರು ಬರ್ಲಿ, ಏನೂ ನನಗೆ ಅದೇನು ಲೆಕ್ಕಕ್ಕಿಲ್ಲ. ನನ್ ತಟ್ಟೆ ತುಂಬಬೇಕು, ನನ್ ಜೋಬ್ ತಿನ್ಬೇಕು, ನೀವು ಹೆಂಗಾದ್ರೂ ಮಾಡಿ. ಈ 3 ತರ ಜನದಲ್ಲಿ ನಮ್ಮಪ್ಪ ಮೊದಲನೇ ಸಾಲವರು.
ನನ್ನ ಹೆಂಡತಿ ಮಕ್ಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ನನ್ನ ಬಂಧುಗಳು, ನನ್ನ ನೆಚ್ಕೊಂಡಿರೋರು, ನಮ್ಮ ಮನೆಗೆ ಯಾರು ಅತಿಥಿ ಬರ್ತಾರೆ ಅವ್ರಿಗೆಲ್ಲ ತಿನ್ನಿಸ್ಬೇಕು, ಉಣ್ಣಿಸ್ಬೇಕು, ಸಂಬಂಧಿಕರಿಗೆಲ್ಲ ಮದುವೆ ಮುಂಜಿ ಮಾಡ್ಬೇಕು, ಏನ್ ಬೇಕು, ನಮ್ಮ ಮಕ್ಳಿಗಿಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಗುಣದವರು. ಹಾಗಾಗಿ ಅವರು ಸಾಕ್ಷಾತ್ ಋಷಿಗಳು, ಪೂಜ್ಯರು, ಮಹರ್ಷಿಗಳು, ವಸಿಷ್ಠರು, ವಿಶ್ವಾಮಿತ್ರರು, ಯಾವ ತರ ಈ ಲೆವೆಲ್ ಋಷಿಗಳವರು. ಸೊ ಇವರು ಅರಣ್ಯ ಇಲಾಖೆಯಲ್ಲಿದ್ರು. ನೀವು ನೋಡಿದ್ರಲ್ಲ ಅವತ್ತು ನಮ್ಮ ಮನೆ, ನೋಡಿದೆ. ನಮ್ಮ ತಂದೆ ಇವನ್ ಅವರು ಇದಾಗಿದ್ರು, ಅತ್ಯಂತ ಶುದ್ಧ ಪ್ರಾಮಾಣಿಕರು. ಏನೋ ಒಂದು ಬಿಸಿಲು ಮಳೆ ಚಳಿಯಿಂದ ರಕ್ಷಣೆಗೆ ಒಂದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವತ್ತು ಐಷಾರಾಮಿ ಜೀವನ ಇಷ್ಟಪಟ್ಟರಲ್ಲ. ತಾವು ಸರಳವಾಗಿ ನಡೆದು ಇನ್ನು ಮಿಕ್ಕಿದವ್ರಿಗೆಲ್ಲ ನಮಗೆಲ್ಲ ಮಾರ್ಗದರ್ಶನ ಮಾಡಿದವರು. ತಾವು ಸರಳವಾಗಿ ಇದ್ದುಕೊಂಡು ಆ ಗುಣ ಏನಾಗಿದೆ ನಮಗೂ ಕೂಡ ಇನ್ಫ್ಲೂಯೆನ್ಸ್. ಸೊ ಹಾಗಾಗಿ ಈ ತರದವರು ನಮ್ಮ ತಂದೆ. ಮತ್ತೆ ಎಲ್ಲ ಜನಾನುರಾಗಿಗಳು, ಕುಟುಂಬಕ್ಕೆಲ್ಲ ಬೇಕಾಗಿದ್ದವರು, ಕುಟುಂಬಕ್ಕೆ, ನಮ್ಮ ಬಂಧುಗಳಿಗೆ. ಯಾರು ಏನೇ ಆಗ್ಲಿ, ನಮ್ಮ ತಾಯಿ ಮನೆ ಕಡೆ ಆಗ್ಲಿ, ನಮ್ಮ ತಂದೆ ಮನೆ ಯಾರೇ ಆಗ್ಲಿ, ಏನಾದ್ರೂ ಆಗ್ಬೇಕು ಅಂತಂದ್ರೆ ನಮ್ಮ ಅಪ್ಪನ ಹತ್ರ ಬರೋರು ಫಸ್ಟ್. ನಮ್ಮ ಮನೆಗೆ ಚಿಕ್ಕದ್ರಿಂದ ಎಲ್ಲ ಬರೋರಲ್ಲ, ನಾನು ಪ್ರತ್ಯಕ್ಷವಾಗಿ ಎಲ್ಲರನ್ನು ಗಮನಿಸ್ತಾ ಇದ್ದೆ. ಸೊ ಇದೆಲ್ಲ ಗಮನಿಸ್ತಿದ್ರಿಂದ ನಮ್ಮ ತಂದೆ ಮಹತ್ವ ಏನು ಅಂತ ಅವಾಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಈಗ ದೊಡ್ಡವನಾದ್ಮೇಲೆ ಮೆಚುರಿಟಿ ಬಂದ್ಮೇಲೆ ಗೊತ್ತಾಯ್ತು. ಎಸ್, ನೀವ್ ಎಲ್ಲಾ ಕಡೆ ಮಾತಾಡ್ತಾ ಹೇಳಿದ್ರಿ. ನಿಮ್ಮ ಜೀವನದಲ್ಲಿ ನಿಮ್ಮ ಸೋದರತೆ ಯಾವ ರೀತಿಯಾಗಿರ್ತಕ್ಕಂತ ಒಂದು ಪ್ರಭಾವವನ್ನು ಬೀರ್ತಾರೆ, ಈ ಕಥೆ ನಾನು ಕೇಳಬೇಕು. ಹೌದೌದು. ಸೋದರತೆ ಏನು ಅಂತಂದ್ರೆ ಅವರು ನಮ್ಮಲ್ಲೇ ಇದ್ದದ್ದು. ಯಾಕೆಂದ್ರೆ ಅವ್ರಿಗೆ ನಮ್ಮ 4 ಜನ ದೊಡ್ಡಪ್ಪ ಚಿಕ್ಕಪ್ಪಿಂದ್ರು, ನಾವು 4 ಜನ ಗಂಡ್ ಮಕ್ಳಾದ್ರು. ಚಿಕ್ಕತ್ತೆನ ಅವ್ರಿಗೆ ನಮ್ಮ ತಂದೆ ಕಂಡ್ರೆ ಅಪಾರವಾದ ಪ್ರೀತಿ. ನಮ್ಮ ಅತ್ತೆಗೆ ಸೋದರತೆ. ಅದಕ್ಕೆ ಯಾವಾಗ್ಲೂ ಶಾಮಣ್ಣ 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 ಅಂತ ನಮ್ಮ ತಂದೆನೆ ಅವ್ರ ಹಿಂದೆನೆ ಇರೋರು ಯಾವಾಗ್ಲೂ. ಬೇರೆ ಅಣ್ಣಂದ್ರಿಗಿಂತನೂ ನಮ್ಮ ತಂದೆ ಕಂಡ್ರೆ ತುಂಬಾ ಪ್ರೀತಿ. ಮತ್ ನಮ್ಮ ತಂದೆನೂ ಅಷ್ಟೇ, ಸಂಬಳ ತಂದು ಎಲ್ಲ ನಮ್ಮ ಅತ್ತೆ ಕೈ ಕೊಡ್ತಿದ್ರು, ನಮ್ಮ ಅಮ್ಮನ್ ಕೈ ಕೊಡ್ತಿರ್ಲಿಲ್ಲ. ಚಿಕ್ಕ ಹುಡುಗಿ ಅಲ್ವಾ, ಪಾಪ ಅವಳನ್ನು ಮುಂದೆ ತರೋಣ ಅಂತ ನಮ್ಮ ತಂದೆ ಉದಾರಿ. ಸೊ ಹಾಗಾಗಿ ನಮ್ಮ ಅತ್ತೆಗೆ ಎಲ್ಲ ಚಿಕ್ಕದ್ರಿಂದ ದುಡ್ಡು ಕೊಟ್ಟು ಅವಳನ್ನ ನೀನೇ ನಡ್ಸಮ್ಮ ಫ್ಯಾಮಿಲಿ ಅಂತ ಹೇಳಿ ಮಾಡಿ ಸ್ವಲ್ಪ ಅಪಾರವಾದ ಪ್ರೇಮ ಅಣ್ಣ ತಂಗಿ ಇತ್ತು. ಹಂಗಾಗಿ ಅವ್ರಿಗೇನು ಅಂದ್ರೆ ನನ್ನ ಮೇಲೆ ಒಂದು ಹಕ್ಕಿತ್ತು. ನಮ್ಮ ಅಣ್ಣನ ಮಗ, ಅವ್ರ ದೂರದೃಷ್ಟಿ ಏನಿತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನನ್ನ ಚಿಕ್ಕದ್ರಿಂದನೂ ಅತ್ಯಂತ ಶಿಸ್ತಿನಿಂದ ಬೆಳೆಸಿದ್ರು. ನಮ್ಮಮ್ಮ ಯಾವತ್ತೂ ಮಧ್ಯ ಪ್ರವೇಶ ಮಾಡ್ತಿರ್ಲಿಲ್ಲ. ಈಗ ಸಾಮಾನ್ಯ ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಅಣ್ಣನ ಮಕ್ಕಳು ಯಾರೋ ಏನಾದ್ರೂ ತಂಗಿರೋ ಏನಾರು ಅನ್ನಕ್ ಬಂದ್ರೆ ತಾಯಿಂದ್ರು ಮಧ್ಯ ಪ್ರವೇಶ ಮಾಡ್ಬಿಡ್ತಾರೆ. ಅಯ್ಯೋ ನನ್ ಮಗ ಒಂಥರ ಅವ್ರು ಬಾಯಲ್ಲಿ ಹೇಳ್ಕೊಳ್ಳಿಲ್ಲ ಅಂದ್ರೂ ನಡವಳಿಕೆಯಲ್ಲಿ ರಕ್ಷಣೆ ಮಾಡಕ್ ಬರೋದು. ನಮ್ಮಮ್ಮ ಯಾವತ್ತು ಅವರೆಲ್ಲ ನಮ್ಮನೆ ಜನಗಳು. ನಾಳೆ ದಿನ ಅವ್ರು ಏನೇ ಅಂದ್ರು ಅವರೆಲ್ಲ ನೋಡಪ್ಪ ನಿನ್ ಒಳ್ಳೇದಕ್ಕೆ ಅವರೆಲ್ಲ ಅಂದು ಆಡಿ ಮಾಡಿ ಶಿಸ್ತಲ್ಲಿ ಒಂದು ಅಂಕಿಯಲ್ಲಿಟ್ಟು ಬೆಳೆಸಿದ್ರೆ ನಾಳೆ ದಿನ ನೀನು ಸನ್ಮಾರ್ಗದಲ್ಲಿ ಹೋಗ್ತೀಯಾ ಅಂತ ನಮ್ಮ ತಾಯಿಗೆ ದೂರದೃಷ್ಟಿ ಚೆನ್ನಾಗಿತ್ತು. ಹಾಗಾಗಿ ಯಾವತ್ತು ಮಧ್ಯ ಪ್ರವೇಶ ಮಾಡ್ತಿಲ್ಲ. ನಮ್ಮ ಸೋದರದತ್ತೆ ಏನು ಅಂದ್ರೆ, ಈಗ ಚಿಕ್ಕದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ನಮ್ಮ ಸೋದರದತ್ತೆ ಪ್ರಭಾವ ನನ್ನ ಮೇಲೆ ಏನು ಅಂದ್ರೆ, ಈಗ ಊಟ ಚೆನ್ನಾಗಿ ಇವತ್ತು ನಾವು ಕೂಡ ತಟ್ಟೆ ಮುಂದೆ ಕೂತ್ಕೊಂಡ್ರೆ ಒಂದ್ ಅಗಳು ಬಿಡದೇದಂಗೆ ಊಟ ಮಾಡ್ತೀವಿ. ಕಾರಣ ಏನು ಅಂದ್ರೆ, ಒಂದ್ಸರಿ ಚಿಕ್ಕದಲ್ಲಿ ಊಟ ಮಾಡ್ತಾ ಇದ್ದೆ. ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮೆಣಸಿನಕಾಯಿ ಬಿಟ್ಬಿಟ್ಟೆ, ಹಸಿ ಮೆಣಸಿನಕಾಯಿ. ನಮ್ಮ ಅತ್ತೆ ಏನ್ ಮಾಡಿದ್ರು, ಎಲ್ಲ ಊಟಕ್ಕೆ ಎದುರುಗಡೆ ಕೂತ್ಕೋತಿದ್ವಲ್ಲ, ನಾನು ಅವರಿಬ್ರು ಎದುರುಗಡೆ ಕೂತ್ಕೊಳ್ವೆ. ನಾನು ಎಲ್ಲ ಕಣ್ಣಿಗೆ ಎಣ್ಣೆ ಹಾಕೊಂಡು ನನ್ನನ್ನು ತುಂಬಾ ಗಮನಿಸೋರು. ನಾನಿವತ್ತು ಸನ್ಮಾರ್ಗದಲ್ಲಿ ಇದೀನಿ ಅಂತಂದ್ರೆ ಕಾರಣ ಅವರೆಲ್ಲ ಕಣ್ಣಿಗೆ ಎಣ್ಣೆ ಹಾಕೊಂಡು ನನ್ನನ್ನು ಗಮನಿಸಿದರೆ, ನನ್ನ ತಪ್ಪುಗಳನ್ನ ಅಲ್ಲಲ್ಲೇ ತೀಡಿದ್ದಾರೆ. ನಾನು ಯಾವುದೇ ನೋ ಕಾಂಪ್ರಮೈಸ್. ನಮ್ಮ ಅತ್ತೆ ಅಂತೂ ಮೌಲ್ಯಗಳ ವಿಚಾರದಲ್ಲಿ ರಾಜಿನೇ ಇಲ್ಲ. ಅವಳು ಹೇಳದ ಮೇಲೆ ಶರಾಬ್ ಬರದ ಮೇಲೆ ಮುಗ್ದಾಯ್ತು. ಹಿಂಗಿರ್ಲೇಬೇಕಷ್ಟೇ, ಮುಗ್ದಾಯ್ತು. ಮೆಣಸಿನ್ಕಾಯಿ ಬಿಟ್ಬಿಟ್ಟೆ. ಕರೆದ್ರು, ಬೈಲೆ. ನಾನ್ ತಟ್ಟೆ ಎತ್ಕೊಂಡು ಹೋಗ್ತಾ ಇದ್ದೆ. ಏನ್ ಬಿಟ್ಟಿದ್ಯಪ್ಪ? ಅತ್ತೆ ಮೆಣಸಿನ್ಕಾಯಿ. ಯಾಕೆ ಬಿಟ್ಟಿದ್ಯಾ? ಅತ್ತೆ ಖಾರ ಕಣತೆ, ಅದಕ್ಕೆ. ಒಂದ್ ಹಿಂಗ್ ಕೊಟ್ರು. ನಿಮ್ಮಪ್ಪ ಕಷ್ಟಪಟ್ಟಿರೋ ದುಡ್ಡಲ್ಲಿ ಈ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಮೆಣಸಿನ್ಕಾಯಿ ತಗೊಂಬಂದು ಅದನ್ನೆಲ್ಲ ಏನ್ ಮಾಡಿರ್ತೀವಿ, ಎಣ್ಣೆಲಿ ಬಾಡ್ಸಿರ್ತೀವಿ. ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕಿ ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಚೆನ್ನಾಗಿ ಬಾಡ್ಸಿರ್ತೀವಿ. ಇದೆಲ್ಲ ರಸ ಬಿಟ್ಕೊಂಡ್ಬಿಟ್ಟಿರುತ್ತೆ, ಬರೀ ಸಿದ್ರೆ ಉಳ್ಕೊಂಡಿರುತ್ತೆ. ಅದೇನ್ ವಿಷ ಅಲ್ಲ. ನಿಮ್ಮ ಅಪ್ಪಂಗೆ ಯಾವ್ದು ಪುಕ್ಸಟ್ಟೆ ಬರಲ್ಲ ದುಡ್ಡು, ಅದಕ್ಕೆ ಕಾಸು ಕೊಟ್ಟಿದೀವಿ. ಎಷ್ಟೋ 100 ಗ್ರಾಮ್ಗೆ ಒಂದ್ 20 ರೂಪಾಯಿ. ಇವತ್ತಿನ ತರ ಯಾವ ಲೆಕ್ಕದಲ್ಲಿ ಇರುತ್ತೆ, ಅವತ್ತಿನ ಕಾಲದಲ್ಲಿ ಇನ್ನೊಂಚೂರು ಕಮ್ಮಿ ಇತ್ತು ಅಂತ ಇಟ್ಕೊಳ್ಳಿ. ಅಷ್ಟು ದುಡ್ಡಿದೆ, ಯಾವ್ದು ನಿಮ್ಮ ಅಪ್ಪಂಗೆ ಪುಕ್ಸಟ್ಟೆ ಬರಲ್ಲಪ್ಪ. ಕೆಲ್ಸಕ್ಕೆ ಹೋಗಿ ಎಲ್ಲ ಹಿರಿಯ ಅಧಿಕಾರಿಗಳು ಆಡಿಸ್ಕೊಂಡು ಅನ್ನಿಸ್ಕೊಂಡು ಎಲ್ಲ ಮಾಡಿದ್ರೇನೆ ದುಡ್ಡು ಬರೋದು, ಸಂಬಳ ಬರೋದು. ಯಾವ್ದು ಪುಕ್ಸಟ್ಟೆ, ಲಂಚ, ರುಷುಬತ್ತು ಇದು ಯಾವ್ದು ಮುಟ್ಟವನಲ್ಲ ನಿಮ್ಮಪ್ಪ. ಅವ್ನ್ ಕಷ್ಟಪಟ್ಟು ಹೋಗಿ ಗೆದ್ರೆ ಬರೋದು. ಅದಕ್ಕೆ ದುಡ್ಡು ಕೊಟ್ಟಿದೆ, ಅದಕ್ಕೆ ಅದೇನ್ ತಿನ್ನು ನೋಡೋಣ ವಿಷನ ಅಂತಂದ್ಬಿಟ್ಟು ಹಿಂಗೆ ತಿಂದು ಅವತ್ತಿಂದ ಇವತ್ತಿನವರೆಗೂ ತಟ್ಟೆಲಿ ಒಂದು ಹಸಿ ಮೆಣಸಿನ್ಕಾಯಿ ಬಿಡಲ್ಲ. ಯಾಕೆಂದ್ರೆ ಅವ್ರು ಹೇಳ್ಕೊಟ್ಟಿದ್ರಿಂದ.
ಪ್ರತಿಯೊಂದಕ್ಕೂ ಒಂದೊಂದು ಅಕ್ಕಿ ಕಾಳಿಗೂ ಬೆಲೆ ಇದೆ, ಯಾವುದೇ ವಸ್ತುಗಳಿಗೆ ದುಡ್ಡಿದೆ, ಅದರಿಂದ ನೂರಾರು ಜನರು ಬೆಳೆದಿರೋರು ಎಲ್ಲರ ಶ್ರಮ ಇದೆ, ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಇದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳು ಯಾವುದೇ ವಿದ್ಯಾರ್ಥಿಗಾಗ್ಲಿ ಮಕ್ಕಳಿಗಾಗ್ಲಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಗ್ತಾ ಇಲ್ಲ ಅಂತಂದ್ರೆ ಕೊಡ್ತಾ ಇಲ್ಲ. ಸಮರ್ಥ ಯಾವತ್ತು ಸದ್ಗೃಹಸ್ಥರು, ಸಮರ್ಥ ಸದ್ಗೃಹಸ್ಥರು ನಡುವೆ ಬೆಳಿಬೇಕು ಯಾವತ್ತು ಮಕ್ಕಳುಗಳು. ಈಗ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು, ಈಗ ಫಾರ್ ಎಕ್ಸಾಂಪಲ್ ರಾಮಂದೇ ತಗೊಳ್ಳಿ. ದಶರಥ ಚಕ್ರವರ್ತಿ, ಕೋಸಲ ದೇಶದ ಚಕ್ರವರ್ತಿ, ಮಹಾರಾಜ, ಅವನ ಮಕ್ಕಳನ್ನೆಲ್ಲ ಎಲ್ ಬಿಟ್ಟ? ಅವನ ಮಕ್ಕಳೆಲ್ಲ ಅವ್ನಿಗೆ ಉಪನಯನ ಮಾಡಿ ಅವನು ಮಹರ್ಷಿ ಏನೋ ವಸಿಷ್ಠರ ಆಶ್ರಮಕ್ಕೆ ಕಳಿಸ್ಬಿಟ್ಟ. ಯಾಕೆಂದ್ರೆ ವಸಿಷ್ಠರು ಅವತ್ತಿನ ಕಾಲದ ಬ್ರಿಲಿಯಂಟ್ ಬ್ರೈನ್. ಯಾವತ್ತು ನಮ್ಮ ಮಕ್ಕಳಾಗ್ಲಿ ಇನ್ನೊಂದ್ ಮಕ್ಕಳಾಗ್ಲಿ ನಮ್ಮ ಹತ್ರ ಇಟ್ಕೋಬಾರ್ದು. ಯಾಕೆಂದ್ರೆ ಕೆಲವೊಮ್ಮೆ ಆ ಪ್ರೀತಿ ವಿಶ್ವಾಸಗಳು ಏನು ಇದೊಂದು ಮಾಯಾ ಪ್ರಪಂಚ ಅಲ್ವಾ, ನಂದು ನಾನು ಈ ಮೋಹ ಇರುತ್ತಲ್ಲ, ಅದು ಒಳ್ಳೆ ಗುಣಗಳನ್ನ ಕಲ್ಸಕ್ಕೆ ಒಂದೊಂದು ಟೈಮ್ ಬಿಟ್ಕೊಡಲ್ಲ. ಹಾಗಾಗಿ ಏನು ಅಂದ್ರೆ ಅವತ್ತಿನ ಕಾಲದ ಬುದ್ಧಿವಂತರು ಯಾರಿದ್ದಾರೆ ಅವ್ರ ನಡುವೆ ಬೆಳೆದಾಗ ನನ್ನ ಮಕ್ಕಳು ಬುದ್ಧಿವಂತರಾಗ್ಲಿ. ಈಗ ನಾವೆಲ್ಲ ಇರ್ತೀವಪ್ಪ, ನಾವೇನ್ ಅಂತ ಎಜುಕೇಶನ್ ಮಾಡಿಲ್ಲ, ನಮ್ಮ ಮಕ್ಳುಗಳು ನಮ್ ಜೊತೆನೆ ಬೆಳೆದು ನಮ್ ತರ ಅಲ್ಪರು ಯಾಕೆ? ದೊಡ್ಡವರು ಯಾರು ದೊಡ್ಡತನಗಳು ಉದಾತ್ತವಾಗಿರ್ತಾರೆ ಅಂತವ್ರ ನಡುವೆ ಬೆಳೆದು ನಮ್ಮ ಮಕ್ಕಳು ಕೂಡ ನಾಳೆ ದಿನ ಎತ್ತರಕ್ಕೆ ಹೋಗ್ಲಿ, ಸಮಾಜದಲ್ಲಿ ಸ್ಥಾನಮಾನಗಳು ಗಳಿಸ್ಕೊಂಡು ಸೋಷಿಯಲ್ ಸ್ಟೇಟಸ್ ಗಳನ್ನ ಪಡ್ಕೊಂಡು ಕೀರ್ತಿವಂತರಾಗ್ಲಿ. ಯಾಕೆ ಅಂದ್ರೆ ಚಿಕ್ಕ ಮಕ್ಕಳು ಸುತ್ತಮುತ್ತ ಇರೋರನ್ನ ಗಮನಿಸ್ತಾರೆ, ಗಮನಿಸಿ ಅದ್ರ ಪ್ರಭಾವ ಆಗಿ ಆ ಗುಣಗಳನ್ನೇ ಮೈಗೂಡಿಸ್ಕೊಂಡು ಬೆಳೀತಾರೆ. ಇದನ್ನ ನಮ್ಮ ಬುದ್ಧಿವಂತರು ಅವತ್ತಿನ ಕಾಲದವ್ರು ಅರ್ಥ ಮಾಡ್ಕೊಂಡಿದ್ರು. ಇವತ್ತಿನ ಕಾಲದವ್ರು ಏನು ಅಂದ್ರೆ ಧಾವಂತದ ಬದುಕು, ಲೌಕಿಕವಾದ ಮೋಹಗಳು, ಹಣ ಮಾಡೋದು, ಆಸ್ತಿ ಮಾಡೋದು, ಸೈಟ್ಗಳು ಮಾಡೋದು, ಮೊಮ್ಮಕ್ಳಿಗೂ ಆಸ್ತಿ ಮಾಡ್ಕೊಡೋದು, ಅವ್ರ ಮಕ್ಳಿಗೂ ಮೊಮ್ಮಕ್ಳಿಗೂ ಆಸ್ತಿ ಮಾಡ್ಕೊಡೋದು, ಈ ತರದ್ರಲ್ಲೆಲ್ಲ ಇವರು ಮುಳುಗಿರೋದ್ರಿಂದ, ಮಗ್ನರಾಗಿರೋದ್ರಿಂದ ಈ ಸೂಕ್ಷ್ಮವಾದ ವಿಚಾರ ಗೊತ್ತಾಗ್ತಾ ಇಲ್ಲ. ಈ ಮಣ್ಣಲ್ಲಿ ಎಲ್ಲಾ ಗುಣ ಇದೆ, ಕೊಡೋರು ಬೇಕಲ್ಲ. ಮಕ್ಳುಗಳಿಗೆ ಚಿಕ್ಕದ್ರಿಂದ ಈ ತರ ಹೇಳ್ಬೇಕಲ್ಲ. ಈಗ ಮತ್ತೆ ಇನ್ನೊಂದು ಘಟನೆ ಹೇಳ್ತೀನಿ. ಈಗ ನಮ್ಮ ಮನೆಗೆ ದೊಡ್ಡಪ್ಪ ಚಿಕ್ಕಪ್ಪ ಯಾರಾದ್ರೂ ಬಂದ್ರೆ 10-20 ದುಡ್ಡು ಕೊಡೋರು. ದುಡ್ಡು ಕೊಟ್ಟಾಗ ನಾನೇನ್ ಮಾಡುವೆ, ಅದನ್ನ ನೀಸ್ಕೊಂಡು ನಮ್ಮ ಅತ್ತೆ ಕೈಗೆ ಕೊಟ್ಟು, ಯಾಕಂದ್ರೆ ಅವಳದೇ ತಾನೇ ದರ್ಬಾರ್ ಇದ್ದದ್ದು ನಮ್ಮ ಅತ್ತೆದೆ. ಸೊ ಅವಳ ಕೈಗೆ ಕೊಡ್ಬೇಕು. ಕೊಟ್ಟು ಅವಳು ಏನಾದ್ರು ನೆಕ್ಸ್ಟ್ ಏನಾದ್ರು ಬ್ಯಾಗೋ, ಪೆನ್ನೋ ಅಥವಾ ಪೇಪರೋ, ಬುಕ್ಕೋ ಅಥವಾ ಶೂನೋ, ಯೂನಿಫಾರ್ಮೋ ಏನೋ ಒಂದು ತಗೊಳೋರು ಆ ದುಡ್ಡಲ್ಲಿ ಎಲ್ಲ ಗೋಲ್ಕು ಹಾಕಿ ಇಟ್ಕೊಂಡು. ನಾನು ಮೋಸ್ಟ್ಲಿ 7th ಅಲ್ಲೋ 8th ಅಲ್ಲೋ ಇದ್ದೆ ಅನ್ಸುತ್ತೆ, ಅಥವಾ 6th 7th ಅಲ್ಲೇ ಇದ್ದೆ. ಒಂದಿನ ಏನ್ ಮಾಡಿದ್ರು, ಕರೆದ್ರು. ಹಿಂಗೆ ನಮ್ ದೊಡ್ಡಪ್ಪ ಏನೋ ಬಂದು ಹೋಗಿದ್ರು, ಕರೆದ್ಬಿಟ್ಟು, ಬಪ್ಪ ಇಲ್ಲಿ ಒಂದ್ ಸೆಕೆಂಡ್ ಹಂಗೆ ರೀ. ದೊಡ್ಡಪ್ಪ ಏನ್ ಮಾಡಿದ್ರು, ಬಂದು ಹೋಗಿದ್ಮೇಲೆ ನಮ್ ದೊಡ್ಡಪ್ಪ ಅವರು ಕರೆದ್ಬಿಟ್ಟು, ಬಪ್ಪ ಇಲ್ಲಿ ಇನ್ ಮುಂದಕ್ಕೆ ನೀನ್ ಇವತ್ತಿಂದ ಇಷ್ಟ ದಿನ ಏನ್ ನಡುತ್ತೋ, ಇನ್ ಮುಂದಕ್ಕೆ ಯಾರೇ ಮನೆಗೆ ನಿಮ್ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೇ ಬಂದು ನಿನಗೇನಾದ್ರು ದುಡ್ಡು ಕೊಟ್ರೆ ಹೋಗ್ಬೇಕಾದ್ರೆ ಬೇಡಿ ಅನ್ನಬೇಕು, ತಗೋಬಾರ್ದು ನೀನು. ಅವಾಗ ನಿಮ್ ವಯಸ್ಸು ಎಷ್ಟು ಸರ್? ಅವಾಗ ನನ್ಗೆ ಒಂದು 12-13 ವರ್ಷ, ಕಿಶೋರಾವಸ್ಥೆ ದಾಟಿದ್ದೆ ಅಂತ, ಅಥವಾ ಟೀನೇಜ್ಗೆ ಪ್ರವೇಶ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ನಾನು ಸ್ವಲ್ಪ ಸೂಕ್ಷ್ಮ ಇರೋದ್ರಿಂದ ಅದು ಮೋಸ್ಟ್ಲಿ ಟೀನೇಜ್ ಪ್ರವೇಶ ಮಾಡ್ತಿದ್ದೆ. ಅದು ಏನು ಹಿಂದ್ಲ ದಿನ ದೊಡ್ಡಪ್ಪ ಏನೋ ಬಂದಿದ್ದಾರೆ, ಅವ್ರೇನೋ ದುಡ್ಡು ಕೊಡಕ್ ಬಂದಾಗ ಇದೆಲ್ಲ ನೋಡಿದಾರೆ ನಮ್ಮತ್ತೆ. ಇಷ್ಟ ದಿನ ಆಯ್ತು ನೀನ್ ಚಿಕ್ಕ ಹುಡುಗ ಆಗಿದ್ದೆ, ಏನೋ ಮನೆಗೆ ಹಿರಿ ಮಗ ನೀನು, ಯಾರೋ ದೊಡ್ಡಪ್ಪ ಅವ್ರಿಗೂ ಪಾಪ ಗಂಡ್ ಮಕ್ಳು ಇಲ್ದೇ ಇರೋದ್ರಿಂದ ನೀನೇ ಮಗ ಅನ್ಕೊಂಡಿದ್ದಾರೆ, ಪ್ರೀತಿ ಇನ್ ಕೊಡ್ತಾರೆ. ಓಕೆ, ಇನ್ ಮುಂದಕ್ಕೆ ನೀನು ಮನೆಗೆ ಹಿರಿ ಮಗ, ನೀನ್ ಆದರ್ಶವಾಗಿರ್ಬೇಕು. ನೀನು ಆದರ್ಶವಾಗಿ ನಡ್ಕೊಂಡು ನಿನ್ನ ತಮ್ಮಿಂದ್ರಿಗೆಲ್ಲ, ಅಥವಾ ಇಡೀ ನೀನೇ ಹಿರಿ ಮಗ ಆದ್ರಿಂದ ಎಲ್ಲ ನಿನ್ ಕೆಳಗಿನವ್ರೆ, ನೀನ್ ಆದ್ಮೇಲೆ ಹುಟ್ಟಿರವ್ರೆ, ಅವ್ರಿಗೆಲ್ಲ ಸರಿಯಾದ ಮಾರ್ಗದರ್ಶನ ಕೊಡಕ್ಕೆ ನೀನ್ ಯಾವತ್ತು ಹಿರಿ ಮಗ, ಯಾವತ್ತು ಆದರ್ಶವಾಗಿರ್ಬೇಕು. ಇನ್ನು ಮುಂದಕ್ಕೆ ನೀನ್ ಯಾರೇ ಬಂದು ದುಡ್ಡು ಕೊಟ್ರೆ ಬೇಡಿ ಅನ್ಬೇಕು. ನೀನ್ ಹಿಂದಿಂದ ಓಡ್ ಬಂದು ಜೋಬಕ್ ತುರ್ಕಕ್ ಬರ್ತಾರೆ, ಬಟ್ ಆದ್ರೂ ನೀನು ನಿರಾಕರಿಸ್ಬೇಕು, ಅದನ್ನ ಅಕ್ಸೆಪ್ಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ನೀನ್ ಮೆಜಾರಿಟಿಗೆ ಬರ್ತಾ ಇದೀಯ. ಆತ್ಮಗೌರವ ಕಲ್ತ್ಕೋಬೇಕು, ಸ್ವಾಭಿಮಾನವಾಗಿ ಬದುಕೋದ್ನ ಈ ವಯಸ್ಸಿಂದಾನೇ ಕಲಿಬೇಕು. ಅವತ್ತಿಂದ ಇವತ್ತಿನವರೆಗೂ ಪುಕ್ಸಟ್ಟೆ ದುಡ್ಡು ಮುಟ್ಟಲ್ಲ. ಅವತ್ತು ಹೇಳ್ಕೊಟ್ಟಿರೋದು
ಎಸ್. ಈಗ ಯಾಕೆ ಇವತ್ತು ಯಾರಿಗೂ ಇದನ್ನ ಹೇಳ್ಕೊಡ್ಬೇಕಲ್ಲ ಚಿಕ್ಕದ್ರಲ್ಲಿ, ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ದೊರೀತಾ ಇದೆ. ಹೇಳ್ಬೇಕು. ಹೇಳಿದಾಗ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, ಯಾವಾಗ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ಕಾಲದಲ್ಲಿ ಏನ್ ವಿದ್ಯೆ ಕೊಡ್ತೀವೋ ಅದು ಚೂಡಾರತ್ನ ಅಂತ. ಎಸ್. ಆ ಟೈಮಲ್ಲಿ ಏನ್ ಕೊಟ್ರು ಅದು ಮೆದುಳಲ್ಲಿ ಕಾಂಕ್ರೀಟ್ ತರ ಫಿಕ್ಸ್ ಆಗಿ ಕೂತ್ ಬಿಡುತ್ತೆ. ಅದು ಸಾಯವರೆಗೂ ಬಿಟ್ಟು ಹೋಗಲ್ಲ. ಅದು ಮಣ್ಣಿಗೆ ಹೋಗೋ ತನಕನೂ ಬಿಟ್ಟು ಹೋಗಲ್ಲ. ಅದು ಒಳ್ಳೆ ಗುಣಗಳು, ಅದೆಲ್ಲ ವಿಚಾರಗಳು ಆತರ ಇದೆ. ಬಟ್ ಆದ್ರೆ ಕೊಡೋರು ಆಗ್ಬೇಕಲ್ಲ, ಕೊಡೋರು ಸಮರ್ಥರಾಗಿರ್ಬೇಕು. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮೌಲ್ಯ ಅಂತ ಕಲಿಯೋ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಈ ತರ ಎಷ್ಟು ಜನ ಗುರು ಸಿಗ್ತಾರೆ ಇವತ್ತು? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲೂ ಕೂಡ ಹೇಳ್ಕೊಡ್ತಾ ಇಲ್ಲ. ಹೌದು. ಆಮೇಲೆ ಮನೆಯಲ್ಲೂ ಕೂಡ ಹೇಳ್ಕೊಡ್ತಾರೆ. ಹೌದು. ಇವಾಗ ಏನಾಗ್ತಿದೆ ಅಂದ್ರೆ ಮುಂಚೆ ಮನೆಗಳಲ್ಲಿ ಅಜ್ಜಿ, ತಾತ, ಮುತ್ತಾತ, ಅತ್ತೆ, ಮಾವ ಎಲ್ಲರೂ ಇರ್ತಾರೆ. ಇವಾಗ ಹಂಗಲ್ಲ, ಅಪ್ಪ ಅಮ್ಮ ಅವ್ರಿಗೊಂದ್ ಮಗು ಅಷ್ಟೇ. ಆ ತರ ಆಗಿರೋದ್ರಿಂದ ಸೊ ಈ ಮಣ್ಣಲ್ಲಿ ಎಲ್ಲಾ ಗುಣಗಳು ಇದೆ, ಇದನ್ನ ಕೊಡೋರು ಬೇಕು. ಅದಕ್ಕೆ ಸಮರ್ಥ ಶಿಕ್ಷಕರು, ಸಮರ್ಥ ಗೃಹಸ್ಥರು ಇವ್ರ ನಡುವೆ ಬೆಳೆದಾಗ ಮಗ ನೋಡಿ. ಜೀವನದಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು, ಯಾವ ಮಕ್ಕಳಿಗೆ ತಂದೆ ತಾಯಿ ಒಳ್ಳೆ ಸತ್ಪುರುಷರು ಸದ್ಗೃಹಸ್ಥರು ಸಿಕ್ಕಿರ್ತಾರೋ, ಜೀವನದಲ್ಲಿ ಅವರು ಬರೀ 5-10% ಎಫರ್ಟ್ ಹಾಕಿದ್ರೆ ಸಾಕು, 100% ರಿಸಲ್ಟ್ ಬರುತ್ತೆ ನಿಮ್ಗೆ. ಯಾಕೆಂದ್ರೆ ತಂದೆ ತಾಯಿ ಸಮರ್ಥರಿರ್ತಾರೆ, ಸದ್ಗೃಹಸ್ಥರು ಇರ್ತಾರೆ. ನಿಮಗೋಸ್ಕರ ಅವ್ರು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ಬಿಟ್ಟಿರ್ತಾರೆ ಆಲ್ರೆಡಿ. ಏನೇನು ನಿಮ್ಗೆ ಇಂಪ್ಲಾಂಟ್ ಮಾಡ್ಬೇಕು ತಲೆಯಲ್ಲಿ, ಅದೆಲ್ಲ ಚಿಕ್ಕದ್ರಿಂದ ಸಂಸ್ಕಾರ ನಿಮ್ ಕಿವಿ ಮೇಲೆ ಬೀಳಂಗ್ ಮಾಡ್ಬಿಟ್ಟಿರ್ತಾರೆ. ಮಹಾವಾಕ್ಯಗಳು, ಪುರುಷ ವಾಕ್ಯಗಳು, ಭರತ ವಾಕ್ಯಗಳು ಅಂತಿದೆ. ಇವೆಲ್ಲ ಕಿವಿ ಮೇಲೆ ಬೀಳ್ಬೇಕು. ಬಿದ್ರೆ ಅದು ಚಿತ್ತದಲ್ಲಿ ಕೆಲಸ ಶುರು ಮಾಡೋದು, ಬೀಜ ಹಾಕ್ದಂಗದು. ಚಿಕ್ಕದ್ರಲ್ಲೇ ಕಿವಿ ಮೇಲೆ ಮಹಾವಾಕ್ಯಗಳು ಬೀಳ್ಬೇಕು. ಪುರುಷ ವಾಕ್ಯಗಳು ಅಂತಾರೆ, ಅದೆಲ್ಲ ಬೀಳ್ಬೇಕು ಕಿವಿ ಮೇಲೆ. ನಮ್ಮಲ್ಲಿ ಏನು ಅಂತಂದ್ರೆ, ನಮ್ಮಪ್ಪ ಚಿಕ್ಕದ್ರಿಂದ ನಮ್ಮಲ್ಲಿ ಡಿಸ್ಕಷನ್ ಆದಾಗ ಹೇಳೋರು ಏನು, ಬಹುಜನರಗಳ ಒಳಿತಿಗಾಗಿ ತನ್ನ ಸ್ವಂತ ಸುಖನ ಯಾರು ತ್ಯಾಗ ಮಾಡ್ತಾನೋ ಅದು ಮಹಾಪುರುಷನ ಮಹಾತ್ಮನ ಮೊದಲನೇ ಲಕ್ಷಣ ಅಂತ. ಇದು ನಮಗೆ ಕಿವಿ ಮೇಲೆ ಬೀಳುದು. ಓ, 100 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಆಯ್ತು, ನನ್ನ ಸ್ವಂತ ಸುಖ ಇದೆ, ತ್ಯಾಗ ಮಾಡೋಣ ಅನ್ನೋದು ನಮಗೂ ಬರುತ್ತೆ. ನಾನು ಕೂಡ ಆ ಮಹಾತ್ಮನ ಸ್ಥಾನಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಹೌದು, 100 ಜನಕ್ಕೆ ಒಳ್ಳೇದಾಗತ್ತ, ನನ್ ಸ್ವಂತ ಸುಖ ನಾನು ಹಕ್ಕದಾರ, ಆಯ್ತು, ಅದನ್ನ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಇಡೋಣ ನಾನು, ಬೇರೆಯವ್ರಿಗೆಲ್ಲ ಲೈಫ್ ಸಿಗುತ್ತೆ. ಅಲ್ಲ, ಇದನ್ನೆಲ್ಲ ಯಾರು ಫಾಲೋ ಮಾಡ್ತಾರೆ ಅಂತ ಸರ್? ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಅಲ್ವಾ ಇದೆಲ್ಲ? ಮಾಡ್ತಾರೆ ಅಂತಂದ್ರೆ, ಯಾರು ಗಟ್ಟಿಗನಾಗಿರ್ತಾನೋ, ಯಾರು ಮಹಾತ್ಮ ಆಗಿರ್ತಾನೋ, ಆ ಗುಣಲಕ್ಷಣಗಳು ಯಾರ್ಯಾರಿಗೆ ಅದ್ರ ಪ್ರಭಾವ ಆಗ್ತಾ ಇರುತ್ತೋ ಅವರೆಲ್ಲ ಫಾಲೋ ಮಾಡೇ ಮಾಡ್ತಾರೆ. ಈಗ ನಮ್ಗೆ ಏನೇ ಮಾಡಿದ್ರು ಸದ್ಧರ್ಮ, ಸದಾಚಾರ, ಸದ್ವಿಚಾರ ಬಿಟ್ಟು ಹೋಗಲ್ಲ. ಯಾಕೆಂದ್ರೆ ಚಿಕ್ಕದ್ರಿಂದ ಅದರ ಇನ್ಫ್ಲೂಯೆನ್ಸ್ ಆಗಿದೆ. ನಮ್ಮ ಮನ್ಸು ಅದಕ್ಕೆ ಒಗ್ಗೋಗಿದೆ. ಅಶಿಸ್ತನ ಸಹಿಸಲ್ಲ, ಅನಾಚಾರನ ಸಹಿಸಲ್ಲ. ಯಾಕೆಂದ್ರೆ ಚಿಕ್ಕದ್ರಿಂದ ನಮ್ಮ ಮನ್ಸು ಅದಕ್ಕೆ ವಿರುದ್ಧವಾಗಿ ಹೋಗಕ್ಕೆ ಇಷ್ಟಪಡಲ್ಲ. ನಾವು ಕಲ್ತಿರೋದೊಂದು, ನಾವು ಹೋಗೋದು ಇನ್ನೊಂದು ಮಾರ್ಗ, ಅದಾಗಲ್ಲ. ಈಗ ತಂದೆ ತಾಯಿ ಹೇಳ್ತಿದ್ನಲ್ಲ, ನೀವು 10% ಸಮರ್ಥ ಒಳ್ಳೆ ಸದ್ಗುರುವಸ್ತರು ಸಿಕ್ಬಿಟ್ರೆ ನಿಮ್ ಎಫರ್ಟ್ ಅಷ್ಟೇ 5-10%. ಇನ್ ಮಿಕ್ಕದವ್ರೆಲ್ಲ ಮಾಡ್ಬಿಟ್ಟಿರೋದು, 100% ರಿಸಲ್ಟ್ ಬರುತ್ತೆ. ಯಾವ ತಂದೆ ತಾಯಿ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿರಲ್ಲ, ಅಥವಾ ಅನಾಚಾರಗಳು, ಅಧರ್ಮಿಗಳು ಸಿಕ್ಕಿರ್ತಾರೆ, ನೀವು 100% ಎಫರ್ಟ್ ಹಾಕಿದ್ರು 5% ಸಕ್ಸಸ್. ಈ ತರ. ಹಾಗಾಗಿ ಯಾವತ್ತು ತಂದೆ ತಾಯಿಗಳು ಒಳ್ಳೆ ಮನೇಲಿ ಜನನ ಆಗ್ಬೇಕು. ನಮ್ ತಂದೆ ತಾಯಿಗಳು ಒಳ್ಳೆಯವ್ರು ಸಿಗ್ಬೇಕು. ಅವಾಗ ಏನ್ ಮಾಡ್ತಾರೆ, ನಾವು ಧರ್ಮವಾಗಿ ನಡೆಯೋಕೆ, ನಾವು ಒಳ್ಳೆ ಸದ್ಧರ್ಮನ ಅನುಸರಿಸ್ಕೊಂಡು ಕೀರ್ತಿಶಾಲಿಗಳಾಗಿ ಏನೇನ್ ಬೇಕೋ ಅದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಮಾಡ್ಬಿಟ್ಟಿರ್ತಾರೆ. ನಾವು ಬರೀ 5% ಎಫರ್ಟ್ ಹಾಕಿದ್ರೆ ವಿತ್ 95% ಸೇರಿ 100% ರಿಸಲ್ಟ್ ಬಂತು.